ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನೂಸ್ ಕಿಚನ್. ನಾವಿವತ್ತು ಬಟನ್ ಮಶ್ರೂಮ್ನ ಯೂಸ್ ಮಾಡಿಬಿಟ್ಟು ಒಂದು ಬಿರಿಯಾನಿನ ಮಾಡೋಣ. ಬಟನ್ ಮಶ್ರೂಮ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬಾ ವಿಟಮಿನ್ಸ್, ಮಿನರಲ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಬಟನ್ ಮಶ್ರೂಮ್ ನಮ್ಮ ಬೋನ್ ಮಿನರಲ್ ಡೆನ್ಸಿಟಿನ ಇನ್ಕ್ರೀಸ್ ಮಾಡೋದ್ರಲ್ಲೂ ಹೆಲ್ಪ್ ಮಾಡುತ್ತೆ ಮತ್ತು ಅನೆಮಿಯಾನ ಪ್ರಿವೆಂಟ್ ಮಾಡುತ್ತೆ. ಇದು ನಮ್ಮ ನೇಲ್ಸ್, ಹೇರ್ ಮತ್ತು ಟೀತ್ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಬನ್ನಿ ಬಟನ್ ಮಶ್ರೂಮ್ನ ಹೇಗೆ ಕಟ್ ಮಾಡೋದು ಮತ್ತು ಹೇಗೆ ಅದರಿಂದ ಬಿರಿಯಾನಿನ ಮಾಡೋದು ಅಂತ ನೋಡೋಣ. ಬಟನ್ ಮಶ್ರೂಮ್ನ ಕ್ಲೀನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ನಾನು ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡೋದನ್ನು ಮರಿಬೇಡಿ. ಬಟನ್ ಮಶ್ರೂಮ್ ಎರಡು ಥರದಲ್ಲಿ ಸಿಗುತ್ತೆ. ಒಂದು ವೈಟ್ ಮತ್ತು ಇನ್ನೊಂದು ಬ್ರೌನ್. ನಾನಿಲ್ಲಿ ವೈಟ್ ಬಟನ್ ಮಶ್ರೂಮ್ನ ತೊಗೊಂಡಿದ್ದೀನಿ. ಸೊ ಬನ್ನಿ ಇದನ್ನ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಸೊ ಈ ಥರ ಮಿಡಲಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ಹೀಗೆ ಓಪನ್ ಮಾಡಿ. ಅದ್ರ ಒಳಗಡೆ ಒಂದು ಬ್ಲ್ಯಾಕ್ ಪೋರ್ಷನ್ ಇರುತ್ತೆ, ಅದನ್ನ ಕಟ್ ಮಾಡಿ ತೆಗೆದ್ಬಿಡಿ. ಬಟನ್ ಮಶ್ರೂಮ್ ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬ ಈಸಿಯಾಗಿ ಇದನ್ನ ಕ್ಲೀನ್ ಮಾಡ್ಬೋದು. ಈ ಥರ ಎರಡು ಕಡೆಯಿಂದ ತೆಗೆದ್ಮೇಲೆ ಇದನ್ನ ಇನ್ನೊಂದು ಪೀಸ್ ಕಟ್ ಮಾಡಿ, ಅಥವಾ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಮಶ್ರೂಮ್ನ ಕಟ್ ಮಾಡಿ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ಇದು ಒಳಗಡೆ ಇರೋ ಪೋರ್ಷನ್ ಬ್ಲ್ಯಾಕ್ ಆಗದೆ ವೈಟ್ ಆಗಿದ್ರೆ ನೀವು ಅದನ್ನ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬೇಡ ಅಂದರೆ ರಿಮೂವ್ ಮಾಡ್ಬೋದು. ವೈಟ್ ಆಗಿದ್ರೆ ಅದನ್ನ ಹಾಗೆ ಯೂಸ್ ಮಾಡ್ಬೋದು. ನಾನಿಲ್ಲಿ ವೈಟ್ ಆಗಿರೋದನ್ನ ಹಾಗೆ ಹಾಕ್ತಾ ಇದ್ದೀನಿ. ಸೊ ಇದೊಂದು ಚಿಕ್ಕ ಮಶ್ರೂಮ್, ಒಳಗಡೆ ವೈಟ್ ಆಗಿದೆ. ಸೊ ಅದನ್ನ ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಮಶ್ರೂಮ್ನ ಕ್ಲೀನ್ ಮಾಡೋದು ಹೇಗೆ ಅಂತ ನೋಡೋಣ. ಕಟ್ ಮಾಡ್ಕೊಂಡಿರೋ ಮಶ್ರೂಮ್ನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ನೀರನ್ನು ಹಾಕಿ. ಇವಾಗ ಇದ್ರ ಜೊತೆಗೆ ಒಂದು ಸ್ಪೂನ್ ಉಪ್ಪನ್ನ ಹಾಕಿ. ಉಪ್ಪನ್ನ ಹಾಕೋದ್ರಿಂದ ಮಶ್ರೂಮ್ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಉಪ್ಪು ಹಾಕಿದ್ಮೇಲೆ ಅದನ್ನ ಕೈಯಿಂದ ಕ್ಲೀನ್ ಮಾಡಿ. ಟೈಮ್ ಇದ್ರೆ ಒಂದು 10 ನಿಮಿಷ ಉಪ್ಪು ನೀರಲ್ಲಿ ಹಾಕಿ ಹಾಗೆ ಬಿಡ್ಬೋದು. ಇಲ್ಲ ಅಂದ್ರೆ ಈ ತರ ಕ್ಲೀನ್ ಮಾಡಿದ್ರೆ ಸಾಕು. ಸೊ ಉಪ್ಪು ನೀರಿಂದ ತೊಳೆದ್ಮೇಲೆ ಅದನ್ನ ಇನ್ನೊಂದ್ಸರಿ ನಾರ್ಮಲ್ ನೀರಿಂದಾನು ಕ್ಲೀನ್ ಮಾಡಿ. ಇವಾಗ ಬಟನ್ ಮಶ್ರೂಮ್ ರೆಡಿ ಟು ಯೂಸ್. ಮಶ್ರೂಮ್ನ ಕ್ಲೀನ್ ಮಾಡಿ ಕಟ್ ಮಾಡಿದ್ದಾಯಿತು. ಇವಾಗ ಇದರೊಟ್ಟಿಗೆ ಬೇರೆ ತರಕಾರಿನೂ ಕಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಫಸ್ಟು 2 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮೊದಲೇ ತೊಳೆದಿದ್ದೆ, ಇನ್ನೊಂದ್ಸಾರಿ ನೀರಲ್ಲಿ ಹಾಕ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಟೊಮೆಟೊ ಕಟ್ ಆಗಿದೆ. ಇವಾಗ 2 ಈರುಳ್ಳಿನ ಪಟ್ಟಂತ ಕಟ್ ಮಾಡೋಣ. ಟಾಡಾ, ಈರುಳ್ಳಿ ರೆಡಿ. ಇವಾಗ ಬಿರಿಯಾನಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಸಾಸಿವೆ, ಜೀರಿಗೆ, ಅನಾನಸ್ ಹೂವು, ಏಲಕ್ಕಿ, ಚಕ್ಕೆ, ಕಾಳುಮೆಣಸು, ಲವಂಗ, ಧನಿಯಾ ಪುಡಿ, ಜೀರಾ ಪುಡಿ, ಮತ್ತೆ ಕ್ಲೀನ್ ಮಾಡಿ ಕಟ್ ಮಾಡಿಟ್ಕೊಂಡಿರೋ ಮಶ್ರೂಮ್, ಫ್ರೈಡ್ ಆನಿಯನ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಹೇಳ್ತೀನಿ. ಈರುಳ್ಳಿ, ಟೊಮೆಟೊ, ಕಸ್ತೂರಿ ಮೇಥಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ತೊಳೆದು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬಟರ್, ಎಣ್ಣೆ, ಅಕ್ಕಿ ಮತ್ತೆ ನೀರು. ಇವಾಗ ಫ್ರೈಡ್ ಆನಿಯನ್ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಸ್ಕೊಳ್ಳೋಣ. ಎಣ್ಣೆ ಇಷ್ಟು ಬಿಸಿಯಾಗಿರಬೇಕು. ಈರುಳ್ಳಿ ಹಾಕಿದ ತಕ್ಷಣ ಪಟ್ಟಂತ ಮೇಲೆ ಬರಬೇಕು. ಇಲ್ಲಿ ನೋಡಿ ಯಾವ ಥರ ಸ್ಟೀಮ್ ಬರ್ತಾ ಇದೆ ಅಂತ. ಈರುಳ್ಳಿನ ಈವನ್ ಸೈಜಲ್ಲಿ ಕಟ್ ಮಾಡೋದ್ರಿಂದ ಅದು ಬೇಗ ಫ್ರೈ ಆಗುತ್ತೆ, ಮತ್ತೆ ಎಲ್ಲ ಈರುಳ್ಳಿ ಸೇಮ್ ಆಗಿ ಫ್ರೈ ಆಗುತ್ತೆ. ಇವಾಗ ನಮ್ಮ ಫ್ರೈಡ್ ಆನಿಯನ್ ರೆಡಿ ಆಗಿದೆ.
ನೆಕ್ಸ್ಟ್ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಇದನ್ನು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಅದರಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನ್ ಬಟರ್ ಹಾಕಿ. ಬಟರ್ ಕರ್ಗದ ಮೇಲೆ ಇದಕ್ಕೆ ನಮ್ಮ ಡ್ರೈ ಮಸಾಲಗಳನ್ನ ಹಾಕೋಣ. ಇಲ್ಲಿ ನೋಡಿ, ಎಣ್ಣೆ ಬಿಸಿ ಆಗಿದೆ ಆ್ಯಂಡ್ ಬಟರ್ ಕೂಡ ಅದರೊಟ್ಟಿಗೆ ಕರಗ್ತಾ ಇದೆ. ಇವಾಗ ಇದಕ್ಕೆ 1 ಚಿಕ್ಕ ಸ್ಪೂನಲ್ಲಿ ಜೀರಿಗೆ, ಸಾಸಿವೆ, 2 ಏಲಕ್ಕಿ, 4 ರಿಂದ 5 ಲವಂಗ, ಅನಾನಸ್ ಹೂವು, ಚಕ್ಕೆ ಹಾಕಿದ್ದೀನಿ. ಚಕ್ಕೆ ಹಾಕಿದ್ಮೇಲೆ ಅನಾನಸ್ ಹೂವು ಹಾಕ್ತಾ ಇದ್ದೀನಿ. ಮತ್ತು ಕಾಳುಮೆಣಸು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಇವಾಗ ಇದಕ್ಕೆ ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೋಣ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿ. ಅರ್ಜೆಂಟ್ ಮಾಡಬೇಡಿ, ಎಲ್ಲನೂ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಎರಡು ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಇವಾಗ ಇದಕ್ಕೆ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ನಾವಿಲ್ಲಿ ಎಲ್ಲ ಹಸಿ ಮಸಾಲೆನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡಿ ಅದು ಆಯಿಲ್ ರಿಲೀಸ್ ಆಗೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಸೈಡ್ ಮಸಾಲೆ ಎಲ್ಲ ಸೈಡಲ್ಲಿ ಆಯಿಲ್ ಬಿಡ್ತಾ ಇದೆ. ಸೊ ಈ ತರ ಆಯಿಲ್ ರಿಲೀಸ್ ಆಗೋದ್ರಿಂದ ಬಿರಿಯಾನಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ನಾನು ಇದಕ್ಕೆ ಇಲ್ಲಿ 2 ಸ್ಪೂನ್ ಜೀರಿಗೆ ಪುಡಿ ಹಾಕಿದ್ದೀನಿ ಮತ್ತೆ 2 ಸ್ಪೂನ್ ಧನಿಯಾ ಪೌಡರ್ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಮತ್ತೆ ಜೀರಾ ಪುಡಿ ಎರಡು ಮಿಕ್ಸ್ ಆದ್ಮೇಲೆ ಇದಕ್ಕೆ 1/2 ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ. ಮತ್ತೆ 1/2 ಸ್ಪೂನ್ ಅಚ್ಚ ಖಾರದ ಪುಡಿ. ಖಾರದ ಪುಡಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ನಾವು ಆವಾಗ್ಲೇನೆ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇದರಲ್ಲಿ ಖಾರ ಆಲ್ರೆಡಿ ಇದೆ. ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ. ಟೊಮೆಟೊ ಫ್ರೈ ಆಗಿದೆ. ಇವಾಗ ಇದಕ್ಕೆ ಮಶ್ರೂಮ್ ಹಾಕೋಣ. ನಾನಿಲ್ಲಿ 4 ರಿಂದ 5 ಜನಕ್ಕೆ ಆಗುವಷ್ಟು ಬಿರಿಯಾನಿನ ಮಾಡ್ತಾ ಇದ್ದೀನಿ. ನೀವು ನೋಡಿ ಅದರ ಕ್ವಾಂಟಿಟಿನ ಹೆಚ್ಚು ಕಡಿಮೆ ಜಾಸ್ತಿ ಮಾಡ್ಕೋಬಹುದು. ಮಶ್ರೂಮ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮಶ್ರೂಮ್ ಹಾಕಾದ್ಮೇಲೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ. ಉಪ್ಪನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಉಪ್ಪು ಹಾಕಿದ್ಮೇಲೆ ಇದು ಮಶ್ರೂಮ್ ಮತ್ತೆ ಟೊಮೆಟೊ ಎರಡೂನು ನೀರು ಬಿಟ್ಕೊಳ್ಳುತ್ತೆ. ಸೊ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡಿ 1 5 ನಿಮಿಷ
ಹಂಗೆ ಬಿಟ್ಬೇಡಿ. ಸೊ 5 ನಿಮಿಷ ಆಗಿದೆ. ನೀವು ಇವಾಗ ನೋಡ್ಬೋದು ಕೆಳಗಡೆ ಎಲ್ಲ ಆಯಿಲ್ ಸಪರೇಟ್ ಆಗ್ತಾ ಇದೆ. ಇವಾಗ ಇದಕ್ಕೆ ನಾನು ಆಗ್ಲೇ ಮಾಡಿಟ್ಕೊಂಡಿರೋ ಫ್ರೈಡ್ ಆನಿಯನ್ ನ ಹಾಕ್ತಾ ಇದ್ದೀನಿ. ಫ್ರೈಡ್ ಆನಿಯನ್ ಹಾಕಿ ಮಿಕ್ಸ್ ಮಾಡಿ ಬಿಟ್ಬಿಡಿ. ಇವಾಗ ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿನ ತೊಳ್ಕೊಂಡಿದ್ದೀನಿ. ಅದನ್ನ ಇದಕ್ಕೆ ಹಾಕಿ 1-2 ನಿಮಿಷ ಫ್ರೈ ಮಾಡ್ತೀನಿ. ನೀವು ನೋಡ್ತಿರ್ಬೋದು ಇದ್ರಲ್ಲಿ ಆಲ್ರೆಡಿ ನೀರ್ ಕಾಣಿಸ್ತಾ ಇದೆ. ಸೊ ನಾವು ನೀರ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ನೋಡ್ಬಿಟ್ಟು ನೀರ್ ಹಾಕೋಣ. ಜಾಸ್ತಿ ನೀರ್ ಆಗೋದ್ರೆ ಅದು ಸ್ಟಿಕ್ಕಿ ಆಗುತ್ತೆ, ಚೆನ್ನಾಗಿರಲ್ಲ. ಇವಾಗ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾ ಇದೀನಿ. ಆವಾಗ್ಲೇ ಹಾಕ್ಬೇಕಿತ್ತು, ಮರ್ತ್ಬಿಟ್ಟು ಲಾಸ್ಟ್ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ಅರಿಶಿನ ಪುಡಿ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರ್ ಹಾಕೋಣ. ಈಗ 5 ನಿಮಿಷ ಹಂಗೆ ಬಿಡಿ ಲೋ ಫ್ಲೇಮ್ ಅಲ್ಲಿ. ಇವಾಗ ನೋಡ್ಬೋದು ಅದ್ರಲ್ಲಿ ತುಂಬಾ ಚೆನ್ನಾಗಿ ನೀರ್ ಕಾಣಿಸ್ತಾ ಇದೆ. ಸೊ ನಾವು ಯೂಶುವಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರ್ನ ಹಾಕ್ತೀವಿ. ಇಲ್ಲಿ 3.5 ಗ್ಲಾಸ್ ಮಾತ್ರ ಹಾಕೋಣ. ಮಶ್ರೂಮ್ ಅಲ್ಲಿ ಆಲ್ರೆಡಿ ನೀರಿನ ಅಂಶ ಜಾಸ್ತಿನೇ ಇರೋದ್ರಿಂದ ಅದು ಆಲ್ರೆಡಿ ನೀರನ್ನ ಬಿಟ್ಕೊಂಡಿದೆ. ಸೊ 3 ಗ್ಲಾಸ್ ಕಂಪ್ಲೀಟ್ ಆಗಿ ಹಾಕಿ ಮೇಲೆ ಅರ್ಧ ಗ್ಲಾಸ್ ನೀರನ್ನ ಹಾಕಿ ಒಂದು ಬಾಯ್ಲ್ ಬಂದ್ಮೇಲೆ ಇದಕ್ಕೆ ನಮ್ಮ ಕಸ್ತೂರಿ ಮೇಥಿನ ಕ್ರಶ್ ಮಾಡಿ ಹಾಕೋಣ. ಈ ತರ ಕೈಯಲ್ಲಿ ಕ್ರಶ್ ಮಾಡಿ ಹಾಕೋದ್ರಿಂದ ಅದು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಆಗಿದೆ. ಇವಾಗ ಒಂದು ಕುದಿ ಬಂದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಮಾಡಿಸಿದ್ರೆ ಬಿರಿಯಾನಿ ರೆಡಿ. ಕಂಪ್ಲೀಟ್ ಆಗಿ ಪ್ರೆಷರ್ ಇಳಿಯೋವರೆಗೂ ಅದನ್ನ ಓಪನ್ ಮಾಡಬೇಡಿ. ಇವಾಗ ಒಂದು ರಾಯ್ತಾ ಮಾಡೋಣ. ರಾಯ್ತಾ ಮಾಡಕ್ಕೆ ಮೊಸರು, ಉಪ್ಪು, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್ ಮತ್ತೆ ಅರ್ಧ ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ. ಸೊ ಮೊಸರಿಗೆ ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಪೆಪ್ಪರ್ ಪೌಡರ್, ಪೆಪ್ಪರ್ ಪೌಡರ್ ಬೇಡ ಅಂದ್ರೆ ಹಸಿಮೆಣಸಿನಕಾಯಿನೂ ಹಾಕೋಬಹುದು. ಮತ್ತೆ ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಿರಿಯಾನಿ ಒಟ್ಟಿಗೆ ರಾಯ್ತಾ ರೆಡಿ. ಇಲ್ಲಿ ನಮ್ಮ ಸಿಂಪಲ್ ಆಗಿರೋ ರಾಯ್ತಾ ರೆಡಿ ಆಗಿದೆ. ಕುಕ್ಕರ್ ಆಲ್ರೆಡಿ 2 ವಿಷಲ್ ಆಗಿತ್ತು. ಸೊ ಅದನ್ನ ಓಪನ್ ಮಾಡೋಣ. ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಕುಕ್ಕರ್ ಅಲ್ಲಿರೋ ಪ್ರೆಷರ್ ಇಳಿದಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಬಿಸಿ ಬಿಸಿ ಆಗಿರೋ ಮಶ್ರೂಮ್ ಬಿರಿಯಾನಿ ರೆಡಿ. ನೀವು ನೋಡ್ಬೋದು ಕಲರ್ ಟೆಕ್ಸ್ಚರ್ ಎಲ್ಲ ಹೇಗಿದೆ ಅಂತ.
ರೈಸ್ ಕೂಡ ಕರೆಕ್ಟ್ ಆಗಿ ಬಾಯ್ಲ್ ಆಗಿದೆ. ನಾವ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ನೀರ್ ಹಾಕಿದ್ರೆ ಅದು ಸ್ಟಿಕ್ಕಿ ಸ್ಟಿಕ್ಕಿ ಆಗಿರೋದು. ಸೊ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ ಟು ಸರ್ವ್. ನಾನು ಇದನ್ನ ರಾಯ್ತಾ ಮತ್ತೆ ಆನಿಯನ್ ಮತ್ತೆ ಲಿಂಬೆಹಣ್ಣು ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದೇ ತರ ಟೇಸ್ಟಿ ಅಂಡ್ ಈಸಿ ರೆಸಿಪಿಗೋಸ್ಕರ ಅನೂಸ್ ಕಿಚನ್ ನ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲೈಕ್, ಶೇರ್ ಮತ್ತೆ ಕಮೆಂಟ್ ನ ಮಾಡೋದನ್ನು ಮರಿಬೇಡಿ.